ಚೆರಿಲನ್. ಹಲೋ ಚೆರಿಲನರ್ಸ್, ಆಹಾರವು ನಮ್ಮ ದೇಹದಲ್ಲಿ ಮಾಡುವ ಅದ್ಭುತ ಪ್ರಯಾಣದ ಬಗ್ಗೆ ನಿಮಗೆ ತಿಳಿದಿದೆಯೇ? ಮೊದಲಿಗೆ ಬಾಯಿಯಿಂದ ಕೆಲಸ ಶುರುವಾಗುತ್ತದೆ. ನಾವು ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದಂತೆ ನಮ್ಮ ಹಲ್ಲುಗಳು ಆಹಾರವನ್ನು ಹಲವು ತುಂಡುಗಳಾಗಿ ಕತ್ತರಿಸುತ್ತದೆ. ಅಷ್ಟು ಮಾತ್ರವಲ್ಲ, ಬಾಯಲ್ಲಿ ಅದ್ಭುತವಾದ ಪ್ರಕ್ರಿಯೆಯೊಂದು ನಡೆಯುತ್ತದೆ. ನಮ್ಮ ಬಾಯಿಯು ಲಾಲಾರಸ ಎಂಬ ವಿಶೇಷವಾದ ನೀರನ್ನು ಉತ್ಪಾದಿಸುತ್ತದೆ. ಈ ಲಾಲಾರಸವು ಆಹಾರವನ್ನು ಮೆತ್ತಗಾಗಿಸುತ್ತದೆ. ಈ ಲಾಲಾರಸದಲ್ಲಿಯೂ ಆಹಾರವನ್ನು ತುಂಡು ಮಾಡುವ ಸಣ್ಣ ಸಣ್ಣ ಕಿಣ್ವಗಳಿವೆ. ಅನ್ನನಾಳ. ತುಂಡಾದಂತಹ ಆಹಾರವು ಈಗ ಅನ್ನನಾಳದ ಮೂಲಕ ಕೆಳಗಿಳಿಯುತ್ತದೆ. ಅನ್ನನಾಳವು ನಮ್ಮ ದೇಹದಲ್ಲಿರುವ ಜಾರುಬಂಡಿಯ ಹಾಗೆ. ಈ ಜಾರುಬಂಡಿಯು ಆಹಾರವನ್ನು ನಮ್ಮ ಹೊಟ್ಟೆಯೊಳಗೆ ಇಳಿಸುತ್ತದೆ. ಆಶ್ಚರ್ಯವೇನೆಂದರೆ, ನಾವು ತಲೆ ಕೆಳಗಾಗಿ ನಿಂತರೂ ಆಹಾರವು ಅದರ ಪಾಡಿಗೆ ಕೆಳಗೆ ಚಲಿಸುತ್ತಲೇ ಇರುತ್ತದೆ. ಹೊಟ್ಟೆ. ಇನ್ನು ಹೊಟ್ಟೆಯ ಕೆಲಸ ಆರಂಭವಾಗುತ್ತದೆ. ನಮ್ಮ ಹೊಟ್ಟೆಯಲ್ಲಿ ಕೆಲವು ರಸಗಳು ಹಾಗೂ ಆಮ್ಲಗಳಿವೆ. ಇವುಗಳು ಆಹಾರವನ್ನು ಕರಗಿಸಿ ನೀರಾಗಿಸುತ್ತದೆ. ಇದರಿಂದಾಗಿ ದೇಹವು ತನಗೆ ಬೇಕಾದ ಪೌಷ್ಟಿಕಾಂಶಗಳನ್ನು ಹೀರಿಕೊಳ್ಳುತ್ತದೆ. ಸಣ್ಣ ಕರುಳು. ನಂತರ ಆಹಾರವು ಉದ್ದವಾದ ತಿರುಚಿದ ಮಾರ್ಗದಂತಿರುವ ಸಣ್ಣ ಕರುಳಿಗೆ ತಲುಪುತ್ತದೆ. ಇಲ್ಲಿ ನಮ್ಮ ದೇಹವು ಅಗತ್ಯವಾದ ಜೀವಸತ್ವ, ಪ್ರೋಟೀನ್ ಹಾಗೂ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ. ವಿಲ್ಲಿ ಎನ್ನುವ ಸಣ್ಣ ಸಣ್ಣ ಬೆರಳಿನ ಹಾಗಿರುವ ಅಂಗವೊಂದು ಆಹಾರದ ಒಳ್ಳೆಯ ಅಂಶಗಳನ್ನು ಹೀರಿಕೊಂಡು ನಮ್ಮ ರಕ್ತಕ್ಕೆ ಆ ಅಂಶಗಳನ್ನು ಕಳಿಸುತ್ತದೆ. ನಂತರ ರಕ್ತವು ಆ ಶಕ್ತಿಯನ್ನು ನಮ್ಮ ಇಡೀ ದೇಹಕ್ಕೆ ತಲುಪಿಸುತ್ತದೆ. ಇದರಿಂದಾಗಿ ನಮಗೆ ಓಡಲು, ಆಡಲು ಹಾಗೂ ಬೆಳೆಯಲು ಸಾಧ್ಯವಾಗುತ್ತದೆ. ದೊಡ್ಡ ಕರುಳು. ಹಾಗಾದರೆ ಒಳ್ಳೆಯ ಅಂಶಗಳನ್ನೆಲ್ಲ ತೆಗೆದುಕೊಂಡು ನಂತರ ಬೇಡದ ಅಂಶಗಳು ಏನಾಗುತ್ತದೆ? ಈ ಬೇಡದ ಅಂಶಗಳು ದೊಡ್ಡ ಕರುಳಿಗೆ ಚಲಿಸುತ್ತದೆ. ಇಲ್ಲಿ ದೇಹವು ನೀರನ್ನು ಹೀರಿಕೊಂಡು ನಂತರ ಉಳಿದ ಆಹಾರವನ್ನು ಮಲವಾಗಿ ಪರಿವರ್ತಿಸುತ್ತದೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಆಹಾರವು ತನ್ನ ಅದ್ಭುತ ಪ್ರಯಾಣವನ್ನು ಮುಗಿಸುತ್ತದೆ. ಮೋಜಿನ ಸಂಗತಿಯೊಂದು ಹೀಗಿದೆ ನೋಡಿ. ನಮ್ಮ ಹೊಟ್ಟೆಯಲ್ಲಿರುವ ಆಮ್ಲರಸವು ಎಷ್ಟು ತೀಕ್ಷ್ಣವಾಗಿದೆ ಎಂದರೆ ಮಾಂಸವನ್ನು ಕೆಲವೇ ಗಂಟೆಗಳಲ್ಲಿ ಕರಗಿಸಬಲ್ಲದು. ನಮ್ಮ ಸಣ್ಣ ಕರುಳು ಸುಮಾರು 6 ಮೀಟರ್ಗಳಷ್ಟು ಉದ್ದವಿದೆ. ಅಂದರೆ ಒಂದು ಕಾರಿನಷ್ಟು ಉದ್ದವೆಂದೇ ಅಂದಾಜಿಸಬಹುದು. ಅರೆ, ನಮ್ಮ ದೇಹ ಅದೆಷ್ಟು ಅದ್ಭುತವಲ್ಲವೇ? ಇನ್ನು ನೀವು ತಿನ್ನುವಾಗ ಆಹಾರ ಯಾವ ರೀತಿಯಲ್ಲೆಲ್ಲ ನಿಮ್ಮ ದೇಹದಲ್ಲಿ ಪ್ರಯಾಣಿಸುತ್ತದೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.